ನಮಸ್ಕಾರ. ಕರ್ನಾಟಕ ಸರ್ಕಾರದ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಆಶ್ರಯದಲ್ಲಿ ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನೆರವೇರಿದೆ. ಇದೀಗ ಮಕ್ಕಳ ಯಕ್ಷಗಾನ ನಮ್ಮ ಕಣ್ಮುಂದೆ ಬರಲಿಕ್ಕಿದೆ. ಕಲಾಧರ ಯಕ್ಷಗಾನ ಕಲಿಕಾ ಕೇಂದ್ರ ಕವಲಕ್ಕಿ ಇವರಿಂದ ಇದೀಗ ಪ್ರಸ್ತುತಗೊಳ್ತಾ ಇರತಕ್ಕಂಥ ಪ್ರಸಂಗ ಜಾಂಬವತಿ ಕಲ್ಯಾಣ. ಈ ಯಕ್ಷಗಾನವನ್ನು ನಿರ್ದೇಶನ ಮಾಡಿರುವಂಥವರು ಶ್ರೀಯುತ ಮುಗ್ವ ಗಣೇಶ್ ನಾಯ್ಕರವರು. ಯಕ್ಷಗಾನ ಕಲಾವಿದರಾಗಿ ಮತ್ತು ಕಳೆದ ಸಾಲಿನಲ್ಲಿ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಇವರು ಭಾಗವತರಾಗಿ ಶ್ರೀಯುತ ವಿದ್ಯಾಧರರಾವ್ ಜಲವಳ್ಳಿ ಅವರ ಧರ್ಮಪತ್ನಿ ಜಾಹ್ನವಿ ಅವರು ಈಗ ನಮ್ಮ ಮುಂದೆ ಆಸೀನರಾಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತದನಂತರದಲ್ಲಿ ಶಂಕರ್ ಭಟ್ ಬ್ರಹ್ಮೂರವರು ಭಾಗವತರಾಗಿ ಸಹಕರಿಸಲಿಕ್ಕಿದ್ದಾರೆ. ಮೃದಂಗದಲ್ಲಿ ಮಂಜುನಾಥ್ ಭಂಡಾರಿ ಕಡತೋಕ, ಚಂಡೆಯಲ್ಲಿ ಶ್ರೀಧರ್ ಗೌಡ ಇವರು ಸಹಕರಿಸಲಿಕ್ಕಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಕುಮಾರ್ ಸಾತ್ವಿಕ್, ಕುಮಾರ್ ಸಮರ್ಥ ಮತ್ತು ಹೇಮಂತ್ ಇವರು ಬಾಲಗೋಪಾಲ ವೇಷದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಸಾನ್ವಿ ಮತ್ತು ಅರ್ಪಿತಾ ಇವರು ಪೀಠಿಕಾ ಸ್ತ್ರೀವೇಷವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಗೌತಮ್ ಆಚಾರ್ಯ ಇವರು ಸತ್ರಾರ್ಜಿತನಾಗಿ, ಕುಮಾರ್ ಹರ್ಷ ಇವರು, ಹಾಗೆಯೇ ಮಾನ್ಯ ಮೇಸ್ಸ ಇವರು ಬಲರಾಮನಾಗಿ, ಹಾಗೆಯೇ ಗಾನಶ್ರೀ ವಿದ್ಯಾಧರ್ ಅವರ ಮಗಳು ಗಾನಶ್ರೀ ಪ್ರಸೇನನಾಗಿ ನಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಸಿಂಹದ ಪಾತ್ರದಲ್ಲಿ ವರ್ಷ, ಜಾಂಬವತಿಯಾಗಿ ವರ್ಷಾ ಹೆಗಡೆ, ನಾರದನ ಪಾತ್ರದಲ್ಲಿ ಕೃತಿಕಾ ಆಚಾರಿ, ಜಾಂಬವಂತನಾಗಿ ಭುವನ್ ನಾಯ್ಕ್ ಇವರು ನಮ್ಮ ಮುಂದೆ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿದೇವಾನಾಂ ಸಕಲ ಕಾರ್ಯಾರ್ಥ ದಿಗ್ವಿಜಯೀ ಭವ. ದಕ್ಷಿಣಾಮೂರ್ತಿದೇವಾನಾಂ
गर्भजननौ गोपीगृहे वर्धनौ मायापूतनि जीवितापहरणौ गोवर्धनोद्धारणौ कंसच्छेदन कौरवादिमथनं कुन्तीसुतपालनौ एतद्भागवतस्य पुराणपुण्यकथनौ श्रीकृष्णलीलामृतौ आ आ आ आ हरे रमण गोविंद नारायण गद्गदित्ता गद्गदर्गड गद्गदित्ता तय्यत्तदिन् हरे रमण गोविंद नारायण हरे केशव माधव कृष्ण मुकुंद मुरारे रंगय्य मुरारे कृष्णय्य मुरारे रंगय्य मुरारे कृष्णय्य मुरारे गोविंद मुरारे तातय्यत्तदिन्दत्ताम् हरे रमण गोविंद नारायण हरे हरे रमण गोविंद नारायण हरे केशव माधव कृष्ण मुकुंद मुरारे रंगय्य मुरारे कृष्णय्य मुरारे रंगय्य मुरारे कृष्णय्य मुरारे गोविंद मुरारे ताधें तरगड़तां तैददिन्दत्ता हे गोपालक हे कृपा जलनिधे हे सिंधु कन्यापते हे रामानुजा हे जगत्रय गुरु हे पुंडरीकाक्ष हे कंसांतका हे कंसांतका हे गजेंद्र शुभकृत हे रामा हे माधवा हे गोपी जननाथ पालय पदौ ध्यायामि चित्ते सदा ध्यायामि चित्ते सदा हरिनारायण गोविंद तरगड़तां तय्यत्तदिन्दत्ता गडदित्ता तय्यत्तत्ता तय्यत्तत्ता तै तै तय्यत्तत्ता तै तै तय्यत्तत्ता तै तै
ಪ್ರಿಯಾಂತಕ ಗೋವಿಂದ ಭಾರ್ಗವ ರಾಮ ಗೋವಿಂದ ದಶರಥ ನಂದನ ಗೋವಿಂದ ದಶಶಿರಮರ್ಧನ ಗೋವಿಂದ ರಾಮಕೃಷ್ಣ ಗೋವಿಂದ ಗೋಪಾಲ ಕೃತ್ಗದಿತ್ತೋಂ ತದಿಂ ತಾದಿಂ ತಾಂ ತಾತೈತಾಂ ತಾದಿಂ ತಾಂ ತಾತೈತಾಂ ತಾದಿಂ ತಾಂ ತಾತೈತಾಂ ತಾದಿಂ ತಾಂ ತದಿಂ ತಾದಿನ್ನ ದಿನ್ನ ದಿಂ ತಾಂ ತಾದಿನ್ನ ದಿನ್ನ ದಿಂ ತಾಂ ತಾದಿನ್ನ ದಿನ್ನ ದಿಂ ತಾಂ ತಾದಿನ್ನ ದಿನ್ನ ದಿಂ ಚಿನ್ಮಯ ರೂಪ ಸರ್ವೋತ್ತಮ ನೀನು ದೇವ ಚಿನ್ಮಯ ರೂಪ ಪುರುಷೋತ್ತಮ ನೀನು ತೈ ತೈ ತತ್ತಿನ ದೇಂ ಆತೈ ತತ್ತಿನ ದೇಂ ತೈ ತೈ ತತ್ತಿನ ದೇಂ ತೈತತದಿನ ಧೇಂ ತಾಂ ತೈತತದಿನ ಧೇಂ ತಾಂ ತೈತತದಿನ ಧೇಂ ತಾಂ ತೈತತದಿನ ಧೇಂ ಧೇಂ ತೈತ ಧೇಂ ತೈತ ಧೇಂ ತೈತ ಧೇಂ ತೋಂಗ ತೋ ದಿನ್ನಂಗ ದಿಂದ ತೈ ತಾಗಡ್ಗ ತರಗಡಗಡ್ಗ ತೈತ ದಿತ್ತ ದಿನ್ ತೋಂಗ ತೈಯ ದದಿಗಿಣ ಧೀಂ ರನ ಸುಕುಮಾರ ಸುಂದರನ ದೇಂ ತದಿಂದ ತೈ ತೋಂ ತದಿಂದ ತಾಗಡ ದಿತ್ತ ತೈಯತ್ತ ದಿನ್ನ ಧೇಂ ದಿತ್ತ ಧೇಂ ದಿತ್ತ ಧೇಂ ದಿತ್ತ ಧೇಂ ತತಾಂ ದಿತ್ತಾಂ ದಿತ್ತಾಂ ದಿತ್ತತ್ತಾಂ ದೇಗಣ ಗಡ್ಗ ತರಗಡ ಗಡ್ಗ ದೇಗಣ ಗಡ್ಗ ತರಗಡತಾಂ ದೇಗಣ ಗಡ್ಗ ತರಗಡ ಗಡ್ಗ ದೇಗಣ ಗಡ್ಗ ತರಗಡತಾಂ ದೇಗಣ ಗಡ್ಗ ತರಗಡತಾಂ ದೇಗಣ ಗಡ್ಗ ತರಗಡತಾಂ 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 ನೀರೆ ನೀ ಕರೆ ತಾರೆ ಮಾರ ಸುಂದರನ ನೀರೆ ನೀ ಕರೆ ತಾರೆ ಮಾರ ಸುಂದರನ ಮಾರ ಸುಂದರನ ಸುಕುಮಾರ ಸುಂದರನ ಮಾರ ಸುಂದರನ ಸುಕುಮಾರ ಸುಂದರನ ತಾತ ಗಿಡ್ತಗ ತರಿಗಡ ಗಿಡ್ತಗ ದತ್ತಿನ್ನ ದತ್ತಿನ್ನ ತಾಂ ತಾತ ಗಿಡ್ತಗ ತರಿಗಡ ಗಿಡ್ತಗ ದತ್ತಿನ್ನ ದತ್ತಿನ್ನ ತಾಂ ತಾತ ಗಿಡ್ತಗ ತರಿಗಡ ದತ್ತಿನ್ನ ದತ್ತಿನ್ನ ತಾಂ ಗೊಲ್ಲ ರಾಮನೆ ಪೊಕ್ಕು ಪಾಲ್ಮೊಸರೆಲ್ಲವ ಕಡ್ಕದಿತ್ತ ತೋ ಕಿಟ್ಟ
ಗೊಲ್ಲ ರಾಮನೆ ಪೊಕ್ಕು ಗೊಲ್ಲ ರಾಮನೆ ಪೊಕ್ಕು ಪಾಲ್ ಮೊಸರೆಲ್ಲವ ಗೊಲ್ಲ ರಾಮನೆ ಪೊಕ್ಕು ಪಾಲ್ ಮೊಸರೆಲ್ಲವ ಮೆಲ್ಲಗೆ ಮೆಲ್ಲುವ ವಲ್ಲಭ ಹರಿಯ ಮೆಲ್ಲಗೆ ಮೆಲ್ಲುವ ವಲ್ಲಭ ಹರಿಯ ನೀರೆ ನೀ ಕರೆ ತಾರೆ ಮಾರ ಸುಂದರನ ನೀರೆ ನೀ ಕರೆ ತಾರೆ ಮಾರ ಸುಂದರನ ಮಾರ ಸುಂದರನ ಸುಕುಮಾರ ಸುಂದರನ ಮಾರ ಸುಂದರನ ಸುಕುಮಾರ ಸುಂದರನ ದೇಂ ತದಿಂದ ತೈ ತೋಂ ತದಿಂದ ತಾಗಡದಿತ್ತ ತಯ್ಯತ್ತದಿ ತಾ ತಯ್ಯ ದಿನದ ದಿನ ದೀಂ ತದಿನ ತಯ್ಯ ತಯ್ಯ ತಾಧೇ ತಕ ತಯ್ಯ ತಯ್ಯ ದಿನದ ದಿನ ದೀಂ ತದಿನ ತೋಂ ತದಿನ ದೀಂ ದಿನ ಧೀಂ ತದಿನ ಧೀಂ ತದಿನ ಧೀಂ ತದಿನ 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 ದಿಂದ ತೈ ತೋಂ ತದಿಂದ ತಾಗಡದಿತ್ತ ತಯ್ಯ ತದಿನ ತಾ ತಯ್ಯ ದಿನದ ದಿನ ಧೀಂ ತದಿನ ತಯ್ಯ ತಯ್ಯ ತಾಧೇ ತಕ ತಯ್ಯ ತಯ್ಯ ದಿನದ ದಿನ ಧೀಂ ತದಿನ ತೋಂ ತದಿನ ಧೀಂ ಧೀಂ ತದ್ದಿಂ ದಿಮಿತ್ತ ಧೀಂ ತದ್ದಿಮಿತ್ ದಿಮಿತ್ತ ಧೀಂ ತದ್ದಿಂ ದಿಮಿತ್ತ ಧೀಂ ತದ್ದಿಮಿತ್ ದಿಮಿತ್ತ ಧೀಂ ತದಿಂದ ತೈ ತೋಂ ತದಿಂದ ತಾಗಡದಿತ್ತ ತಯ್ಯ ತದಿನ ತಾತಯ್ಯ ತಯ್ಯ ತದಿನ ತದಿನ ಧೀಂ ತದಿನ ತಯ್ಯ ತಯ್ಯ ತಾಧೇ ತಕ ತಯ್ಯ ತಯ್ಯ ದಿನ ತದಿನ ಧೀಂ ತದಿ ತೋಂ ತದಿನ ಧೀಂ ಧೀಂ ತದಿನ 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 ದಿಂದ ತೈ ತೋಂ ತದಿಂದ ತಾಗಡದಿತ್ತ ತಯ್ಯ ತದಿ ದಿರ್ 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 ತಾಂ 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 ದಿರ್ 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 ತಾಂ ತಾತ ಗಡ್ಗ ತರಗಡ ಗಡ್ಗ ತತ್ತಿನ ತತ್ತಿನ ತಾಂ ತಾತ ಗಡ್ಗ ತರಗಡ ಗಡ್ಗ ತತ್ತಿನ ತತ್ತಿನ ತಾಂ ತಾತ ಗಡ್ಗ ತರಗಡ ಗಡ್ಗ ತತ್ತಿನ ತತ್ತಿನ ತಾಂ ತತ್ತೋಂ ತದಿಕ್ಕು ತಕ ತಯ್ಯ ತಯ್ಯ ದಿನ ತತ್ತೋಂ ತದಿಕ್ಕು ತಾದೇ ತತ್ತೋಂ ತದಿಕ್ಕು ತಕ ತಯ್ಯ ತಯ್ಯ ದಿನ ತತ್ತೋಂ ತದಿಕ್ಕು ತಾದೇ ತದಿನ ತಾದೇ ತದಿನ ತಾತೈ ತದಿನ ತಾದೇ ತದಿನ ತಾತೈ ತತ್ತಿಮಿ ತಕದಿಮಿ ತತ್ತಿಮಿ ತಕದಿಮಿ ತತ್ತಿಮಿ ತಕದಿಮಿ ತತ್ತಿಮಿ ತ ತೈ ತೈ ತಾ ತೈ ತೈ ತಾ ತೈ ತೈ ತಾ ತೈ ತೈ ದೀಂ ತತ್ತ ತದೀಂ ದೀಂ ತತ್ತ ತದೀಂ ದೀಂ ತತ್ತ ತದೀಂ ದೀಂ ತತ್ತ ತದೀಂ ದೀಂ ತಾಗಡ ಕಡ್ದೀಂ ದೀಂ ತಾಗಡ ಕಡ್ದೀಂ ದೀಂ ತಾಗಡ ಕಡ್ದೀಂ ದೀಂ ತಾಗಡ ಕಡ್ದೀಂ ತಾಗಡ ಕಡ್ದೀಂ ತಾಗಡ ಕಡ್ದೀಂ ತಾಗಡ ಕಡ್ದೀಂ ದಿಂದ ತೈ ಧೇಂ ದಿತ್ತಾ ಧೇಂ ದಿತ್ತಾ ಧೇಂ ದಿತ್ತಾ ಧೇಂ ತತಾಂ ದಿತ್ತಾಂ ದಿತ್ತಾಂ ದಿತ್ತತ್ತಾಂ ದಿರ್ 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 ತಾಂ 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 ದಿರ್ 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 ತೋಂಗ ತೋ ದಿನಂಗ ದಿಂದ ತೈ ತಾಗಡ್ಗ
ದಿನದಿ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲವೊಂದು ಪೇಳುವೆ ನೀ ಕಥಾಮೃತವ ಕವಿಗಳ ಸಂದಣಿಗೆ ಬಲವೊಂದು ಪೇಳುವೆ ನೀ ಕಥಾಮೃತವ ತೈ ತೈ ತದ್ದಿನ ಧೇಂ ತದ್ದಿನ ತೈ ತದ್ದಿನ ಧೇಂ ತಾ ಕಡ್ದಗ ತರ ಕಡೆ ಕಡ್ದಗ ಧಿತ್ತ ತೈಯತ್ತ ದಿನ ಧೇಂ ತೈ ಧೇಂ ತೈ ತಾ ಧೇಂ ತತ್ತ ಧೇಂ ತಾ ಧೇಂ ತತ್ತ ಧೇಂ ತಾ ಧೇಂ ತತ್ತ ಧೇಂ ತಾ ಧೇಂ ತಾಂ ತಾ ಧೇಂ ತತ್ತ ಧೇಂ ತಾ ಧೇಂ ತತ್ತ ಧೇಂ ತಾ ಧೇಂ ತತ್ತ ಧೇಂ ತಾ ಧೇಂ ತಾಂ ಅರಸ ಕೇಳ್ ಬೃಂದಾವನಾಕ್ಯದೋಳ್ ತಾ ಗಿಟ ತಕ ತರಿ ಗಿಟ ಗಿಟ ತಕ ತಾ ತೈ ತಕ ಧಿತ್ತ ಅರಸ ಕೇಳ್ ಬೃಂದಾವನಾಕ್ಯದೋಳ್ ಅರಸ ಕೇಳ್ ಬೃಂದಾವನಾಕ್ಯದೋಳ್ ಇರುವ ಸತ್ರಾರ್ಜಿತನು ವಿಭವದಿ ಇರುವ ಸತ್ರಾರ್ಜಿತನು ವಿಭವದಿ ತೆರಳಿ ಬಂದೋಲಗದಿ ಮಂಡಿಸಿ ತೆರಳಿ ಬಂದೋಲಗದಿ ಮಂಡಿಸಿ ಇರಲು ಚಾರ ತೆರಳಿ ಬಂದೋಲಗದಿ ಮಂಡಿಸಿ ಇರಲು ಚಾರ ತೆರಳಿ ಬಂದೋಲಗದಿ ಮಂಡಿಸಿ ಇರಲು ಚಾರ ಸ್ವಾಮಿ, ಪವಿತ್ರವಾದಂತಹ ಈ ಬೃಂದಾವನದ ಹ್ಮ್ ಸರ್ವಾಧಿಕಾರಿ ಸತ್ರಾರ್ಜಿತ ಎಂಬ ಅಭಿನವದಿಂದ
ಪ್ರಸಿದ್ಧಿಯನ್ನು ಪಡೆದಿದ್ದೇನೆ. ಹ್ಮ್ ಪ್ರತಿನಿತ್ಯ ಓಲಗ ಕೊಟ್ಟಂತಹ ಸಂದರ್ಭದಲ್ಲಿ ಹಾ ಮಹಾರಾಜನಿಗೆ ಜಯವಾಗಲಿ, ಮಹಾರಾಜನಿಗೆ ಶುಭವಾಗಲಿ ಎಂದು ಪುರ ಜನರು, ಕುಲ ಪುರೋಹಿತರು ಹಾಡಿ ಹೊಗಳುವಾಗ ಹಾ ಎಲ್ಲಿಲ್ಲದ ಸಂತೋಷವನ್ನು ಪಾಲಿಗೆ ಉಂಟಾಗುತ್ತದೆ. ನಾನು ಕೂಡ ಅಷ್ಟೇ, ಹಾ. ಕೇವಲ ವಿಭವದಿಂದ ರಾಜ್ಯ ಆಳುವುದಲ್ಲ, ಪ್ರಜೆಗಳ ಹಿತಚಿಂತಕನಾಗಿ ಜನಾನುರಾಗಿಯಾಗಿ ಹಾ ರಾಜ್ಯಭಾರ ಮಾಡಿದ್ದೇನೆ ಎಂಬ ಧನ್ಯತಾ ಭಾವ ನನ್ನಲ್ಲಿ ಉಂಟು. ಹ್ಮ್ ಆದರೆ ಏನು ಮಾಡೋಣ, ಹ್ಮ್ ಒಂದು ಕಾಲದಲ್ಲಿ ಹಾ ಸರಿಯಾದ ಮಳೆಯೂ ಇಲ್ಲದೆ, ಮಳೆಯನ್ನೇ ನಂಬಿದವರಿಗೆ ಸರಿಯಾದ ಬೆಳೆಯೂ ಇಲ್ಲದೆ, ನಂದನವನದಂತಿರುವ ಈ ಬೃಂದಾವನ ಹಾ. ಬರಗಾಲದಿಂದ ಕಂಗಾಲಾಗುವ ಪರಿಸ್ಥಿತಿ ಉಂಟಾಯಿತು. ಹ್ಮ್ ಪ್ರಜೆಗಳ ಹಿತಚಿಂತಕನಾದ ನಾನು ಹಾ ಜಗಚ್ಚಕ್ಷುವಾದ ಸೂರ್ಯದೇವನ ಕುರಿತು ತಪಸ್ಸನ್ನಾಚರಿಸಿದೆ. ಹ್ಮ್ ಪ್ರತ್ಯಕ್ಷಗೊಂಡಂತಹ ಸೂರ್ಯದೇವನಲ್ಲಿ ಹ್ಮ್ ನನ್ನ ಕಷ್ಟವನ್ನು ಕೇಳಿಕೊಂಡೆ. ಹಾ ನನಗೊಂದು ದಿವ್ಯ ರೂಪವಾದ ಮಣಿಯನ್ನು ಅನುಗ್ರಹಿಸಿದ. ಹ್ಮ್ ಅದೇ ಶಮಂತಕ. ಹಾ ಇದರ ಪ್ರಭಾವ ಹ್ಮ್ ದಿನಕ್ಕೆ 8 ಮಣ ಬಂಗಾರ ಕೊಡುತ್ತದೆ. ಹ್ಮ್ ಇದರಿಂದ ನಮಗೆ ಇನ್ನು ಯಾವತ್ತೂ ಕ್ಷಾಮ ಆವರಿಸಲು ಸಾಧ್ಯವಿಲ್ಲ. ಹ್ಮ್ ಶುಭ ಮುಹೂರ್ತಕ್ಕೆ ಓಲಗ ಕೊಟ್ಟಿದ್ದೇನೆ, ವಿಶೇಷವಿದ್ದರೆ ಬರಲಿ. ಭರದಿ ನಡೆ ತಂದರಗು ತಾಕ್ಷಣ ಕರವ ಜೋಡಿಸಿ ದೈನ್ಯದೊಳಿರಲು ಏನು ಪರಾಕೋ ಪರಾಕೋ ಸ್ವಾಮಿ ತೋಂತದಿಂದ ಪರಾಕೋ ಪರಾಕೋ ಸ್ವಾಮಿ ಪರಾಕೋ ಪರಾಕೋ ಸ್ವಾಮಿ ಪರಾಕೋ ಬಂದೇವೋ ಪ್ರೇಮಿ ಪರಾಕೋ ಬಂದೇವೋ ಪ್ರೇಮಿ ಕಿರುಕುಳ ಹೆಚ್ಚೈತೆ ವನದೊಳಗೆ ಕಿರುಕುಳ 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 ಹೆಚ್ಚೈತೆ ವನದೊಳಗೆ ಮಿಗೆ ಮೃಗಾನ ಹಿಂಡು ಮಿಗೆ ಮೃಗಾನ ಹಿಂಡು ಮಿಗೆ ಮೃಗಾನ ಹಿಂಡು ಕಿರುಕುಳ ಹೆಚ್ಚೈತೆ ವನದೊಳಗೆ ಒಳ್ಳೆಯದಾಗಲಿ. ಏನು ಈಗ ಪಕ್ಷಿಗಳು ಹಣ್ಣು ಹಂಪಲುಗಳನ್ನು ತಿಂದು ಹಾಳು ಮಾಡುತ್ತಿದೆ ಒಡೆಯ. ಹೌದಾ? ಕಾಪಾಡ್ಬೇಕು ಒಡೆಯ, ಕಾಪಾಡ್ಬೇಕು. ಓಹೋ, ಆಗ ಶಾರದೆ ಚರರ ನುಡಿಯನ್ನು ಕೇಳುತ್ತಾ ಚರರ ನುಡಿಯನ್ನು ಕೇಳುತ್ತಾ ವನಕೀಗ ತೆರಳಿ ಬೇಟೆಯ ನೋಡುತ್ತಾ ವನಕೀಗ ತೆರಳಿ ಬೇಟೆಯ ನಾಡುತ್ತಾ ದುರುಳ ಮೃಗ ಪಕ್ಷಿಗಳನ್ನು ಸಂಹರಿಸಿ ಹರುಷ ಪಡುತ್ತೇನೆಂದನು ಹೆದರಬೇಡಿ. ನಮ್ಮ ಆಧೀನದಲ್ಲಿರುವ, ನಿಮ್ಮ ರಕ್ಷಣೆಯಲ್ಲಿರುವ ವನವನ್ನು ಮೃಗ ಪಕ್ಷಿಗಳು ಹಾಳು ಮಾಡುತ್ತವೆ ಅಂತಾದರೆ ದುಷ್ಟ ಮೃಗಗಳನ್ನು ಕೊಂದು ವನವನ್ನು ರಕ್ಷಣೆಯಲ್ಲಿಡುತ್ತೇನೆ. ಎಲ್ಲರೂ ಆಯುಧವನ್ನು ಧರಿಸಿ ಕಿರಾತ ಪಡೆಯನ್ನು ಕೂಡಿಕೊಂಡು ವನಬೇಟೆಗೆ ಹೋಗೋಣವಂತೆ. ವನಬೇಟೆಗೆ ಹೋಗೋಣ. ಹರುಷದೋಳ್ ಸತ್ರಾರ್ಜಿತಾಖ್ಯನು ಕರುಣಿಸುತ್ತ ವೀಳ್ಯವ ಬೇಟೆಗೆ ಭರದಿ ಪುರ ಮಾಡಲು ಜನಾದ ಪ್ರಸನ್ನ ಬಂದರಿಗೆ ತೈ 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 ಅಣ್ಣ, ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ. ನಿಮ್ಮನ್ನು ನೋಡಿದಾಗ ಹಾ. ಎಲ್ಲಿ ಹೊರಟಿರುವಿರಿ ಎಂದು ತಿಳಿಯಿತು. ಜೊತೆಗೆ ಕಿರಾತರು ಸಿದ್ಧರಾಗಿ ನಿಂತಿದ್ದಾರೆ. ಹಾ. ಯಾವ ಕಡೆಗೆ ಪಯಣ ಅಣ್ಣ? ಈ ಪ್ರೀತಿಯ ತಮ್ಮನಿಗೆ ಹೇಳುವುದಿಲ್ಲ. ತಮ್ಮ, ಅನುಜ ಕೇಳೆಮ್ಮು ಪಾವನದ ಅನುಜ ಕೇಳೆಮ್ಮು ಪಾವನದ ಚಾರ
ಹನನಗೊಳಿಸಿದವು ಫಲ ಪೈರು ಪಣ್ಗಳ ಹನನಗೊಳಿಸಿದವು ಹನನಗೊಳಿಸಿದವು ಫಲ ಪೈರು ಪಣ್ಗಳ ವನ ಮೃಗ ಪಕ್ಷಿಗಳು ತಿನ್ನುವುದಾರಿತೆನು ಹನನಗೊಳಿಸಿದವು ಫಲ ಪೈರು ಪಣ್ಗಳ ವನ ಪಕ್ಷಿಗಳು ತಿನ್ನುವುದಾರಿತೆನು ಹನನಗೊಳಿಸಿದವು ಫಲ ಪೈರು ಪಣ್ಗಳ ವನ ಮೃಗ ಪಕ್ಷಿಗಳು ತಿನ್ನುವುದಾರಿತೆನು ಹನನಗೊಳಿಸಿದವು ಫಲ ಪೈರು ಪಣ್ಗಳ ಮೃಗ ಪಕ್ಷಿಗಳು ತಿನ್ನುವುದ ಅರಿತೆನು ತಮ್ಮ ನಮ್ಮ ಉಪವನದಲ್ಲಿ ಮೃಗ ಪಕ್ಷಿಗಳ ಹಾವಳಿ ಎಂಬುದಾಗಿ ಚಾರರು ನನ್ನಲ್ಲಿ ಬಂದು ವಿನಂತಿಸುತ್ತಾರೆ. ಅವರಿಗೆ ಮೃಗ ಪಕ್ಷಿಗಳನ್ನು ಕೊಲ್ಲುವುದಾಗಿ ಧೈರ್ಯವನ್ನು ಹೇಳಿದ್ದೇನೆ, ಭರವಸೆಯನ್ನು ಇಟ್ಟಿದ್ದೇನೆ. ಈಗ ಕಿರಾತ ಸಮೂಹವನ್ನು ಕೂಡಿಕೊಂಡು ಮೃಗ ಬೇಟೆಗೆ ಹೋಗುತ್ತಿದ್ದೇನೆ. ಅಣ್ಣ ಕೇಳೀಗ ಗೋಷ್ಪದ ಜಲಕ್ಯಾತಕ್ಕೆ ಅಣ್ಣ ಕೇಳೀಗ ಅಣ್ಣ ಕೇಳೀಗ ಅಣ್ಣ ಕೇಳೀಗ ಗೋಷ್ಪದ ಜಲಕ್ಯಾತಕ್ಕೆ ಅಣ್ಣ ಕೇಳೀಗ ಅಣ್ಣ ಕೇಳೀಗ ಗೋಷ್ಪದ ಜಲಕ್ಯಾತಕ್ಕೆ ಹಣ್ಣುವೆ ಹರಿಗೋಲನು ಹಣ್ಣುವೆ ಹರಿಗೋಲನು ಹಣ್ಣುವೆ ಹರಿಗೋಲನು ನಾಕಟ್ಗದೀವ್ ಬಣ್ಣವಲ್ಲಿಸು ಕಾರ್ಯಕ್ಕೆ ನೀನೆ ಪೋಪುದು ಬಣ್ಣವಲ್ಲಿಸು 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 ಕಾರ್ಯಕ್ಕೆ ನೀನೆ ಪೋಪುದು ಎಣ್ಣಿ ನೋಡೆಲ್ಲವನು ಎಣ್ಣಿ ನೋಡೆಲ್ಲವನು ಎಣ್ಣಿ ನೋಡೆಲ್ಲವನು
ಮಮ ಬಹುವಿಧದ ಬಹುವಿಧದ ಪ್ರಾಣಿಗಳಿಹುದ ಮಮ ಮುದದಿಂದ ಸದನದೊಳಿರು ನೀನು ಕ್ಷೇಮದಿ ಮುದದಿಂದ ಸದನದೊಳಿರು ನೀನು ಕ್ಷೇಮದಿ ಸದೆದು ನಾ ಬರುವೆನು ಮೃಗಗಳ ಶೀಘ್ರದಿ ಸದರವಲ್ಲಿದು ಬೇಟೆ ತಮ್ಮ ದಿತ್ತಾಗಡ್ಗ ದಿನ್ನಾಗಡ್ಗ ಸದರವಲ್ಲಿದು ಬೇಟೆ ತಮ್ಮ ಬಹುವಿಧದ ಪ್ರಾಣಿಗಳಿಹುದ ಮಮ ತಮ್ಮ ಮೃಗಬೇಟೆ ಎನ್ನುವುದು ನೀನು ತಿಳಿದಷ್ಟು ಸುಲಭವೂ ಅಲ್ಲ ಸದರವೂ ಅಲ್ಲ ಸೂರ್ಯ ಕಿರಣಗಳು ಭೂಸ್ಪರ್ಶವಾಗುವುದಕ್ಕೆ ಕಷ್ಟಕರವಾಗಿ ಬೆಳೆದು ನಿಂತಿರುವ ಮರಗಳು ಅಷ್ಟೇ ಅಲ್ಲ ನರಮಾಂಸ ಭಕ್ಷಕರಾದ ಹುಲಿ ಸಿಂಹ ಕರಡಿಯಂತಹ ಕ್ರೂರ ಪ್ರಾಣಿಗಳು ತಮ್ಮ ಇವನ್ನೆಲ್ಲ ನಿಯಂತ್ರಿಸುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ನಾನು ಹೋಗಿ ಬರುತ್ತೇನೆ ನೀನು ಸದರದಲ್ಲೇ ಇರು ಬಿಟ್ಟು ಬಿಟ್ಟು ನುಡಿಯನ್ನು ಎನ್ನತ್ರ ಜನಿ ದಿತ್ತತ್ತ ದಿತ್ತತ್ತ ಬಿಡು ಬಿಡು ನುಡಿಯನ್ನು ಎನ್ನತ್ರ ಜನಿ ಕಡುಮಿಗಗಳ ಪಡೆಯ ಬಡಿದೊಪ್ಪಳಿಸುವೆ ನಿಮಿಷದಿ ನಿನ್ನಯ ಒಡ ಹುಟ್ಟಿದ ಅನುಜ ಯೋಚನೆಯನ್ನು ಕಾಡಲ್ಲಿರುವ ಮೃಗಪಕ್ಷಿಗಳನ್ನು ನಾನು ಕೊಂದು ಕೆಡಹುತ್ತೇನೆ ಕೊಡು ಅಪ್ಪಣೆಯನ್ನು ಆಯಿತು ಹಾಗೇ ಆಗಲಿ ನಿನ್ನ ಧೈರ್ಯದ ಬಗ್ಗೆ ನಿನ್ನ ತೋಳುಬರದ ಬಗ್ಗೆ ನನಗೆ ನಂಬಿಕೆ ಇದೆ ತಮ್ಮ ಕತ್ತಲೆಯ ದಾರಿಯನ್ನು ಕ್ರಮಿಸುವಾಗ ಅನುಕೂಲವಾಗುವುದಕ್ಕೆ ಸೂರ್ಯದೇವನಿಂದ ವರವಾಗಿ ಪಡೆದಂತಹ ಈ ಶಮಂತಕ ಮಣಿಯನ್ನು ನಿನ್ನ ಕೊರಳಿಗೆ ಧರಿಸಿದ್ದೇನೆ ಹೋಗಿ ಬಾ ಒಳ್ಳೆಯದಾಗಲಿ ಹರುಷದಿಂದ ಬೇಟೆ ತೈತದಿನದೇ ಹರುಷದಿಂದ ಬೇಟೆಯಾಡುತ್ತ ಪ್ರಸೇನರಾಯ ಹರುಷದಿಂದ ಬೇಟೆಯಾಡುತ್ತ ಹರುಷದಿಂದ ಬೇಟೆಯಾಡುತ್ತ ಪ್ರಸೇನರಾಯ ಹರುಷದಿಂದ ಬೇಟೆಯಾಡುತ್ತ ತೈತ್ತ 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 ತಕ್ಕಿಟ ತಗದಿನ ಧೀಮ್ ಕಿಟ ತಗದಿನ ತಕ್ಕಿಟ ತಗದಿನ ಧೀಮ್ ಕಿಟ ತಗದಿನ ತಕ್ಕಿಟ ತಗದಿನ ಧೀಮ್ ಕಿಟ ತಗದಿನ ತಕ್ಕಿಟ ತಗದಿನ ಧೀಮ್ ಇತ್ತೋಂ ತದೀಮ್ ಧೀಮ್ ತೈತ್ತ 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 ಧೀಮ್ ದಿತ್ತೋಂ ತದೀಮ್ ತೈತ್ತ 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 ತದಿನ ದೇಂತ 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 ತದಿನ ತೈತ್ತ 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 ತದಿನ ದೇಂತ 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 ತದಿನ ತೈತ್ತ 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 ತದ್ ತೈತ್ತಾಂ ತೈಯತ್ತ ದಿನ್ನ ದೇಂತಾಂ ತೈಯತ್ತ ದಿನ್ನ ತೈತ್ತಾಂ ತೈಯತ್ತ ದಿನ್ನ ದೇಂತಾಂ ತೈಯತ್ತ ದಿನ್ನ ತೈತ್ತಾಂ ತೈಯತ್ತ ದಿನ್ನ ದೇಂತಾಂ ತೈಯತ್ತ ಧೀಮ್ ತೈತ್ತ ಧೀಮ್ ತೈತ್ತ ಧೀಮ್ ತೈತ್ತ ಧೀಮ್ ತೈತ್ತ ತೈತ್ತ ತೈತ್ತ
ಕಾಡಿನಲ್ಲಿರುವ ಮೃಗ ಪಕ್ಷಿಗಳಿಗೆ ನಾನೇ ಒಡೆಯ. ಈ ಕೇಸರಿಯನ್ನು ಮೀರಿ ಬದುಕುವುದಕ್ಕೆ ಇಲ್ಲಿ ಅವಕಾಶವಿಲ್ಲ. ಇದುವೇ ಸಿದ್ಧ, ಅದುವೇ ಬದ್ಧ. ಹಿಂದೇಕೋ ಹಸಿವಾಗುತ್ತಿದೆ. ಬೇಟೆಯನ್ನು ಅರಸುತ್ತ ಮುಂದಕ್ಕೆ ಬಂದರೆ ಇದೆಂತಹ ವಾಸನೆ, ನರ ವಾಸನೆ. ನರರ ಮಾಂಸ ತಿನ್ನದೆ ಹಲವು ದಿನಗಳೇ ಆಯ್ತು. ನನ್ನ ಪುಣ್ಯವೇ ಸರಿ, ತಡ ಮಾಡುವುದಿಲ್ಲ. ವಾಸನೆಯ ಜಾಡು ಹಿಡಿದು ಮುಂದಕ್ಕೆ ಸಾಗುತ್ತೇನೆ. ನಿಯಂತ್ರಿಸುವ ಚಾಣಾಕ್ಷರು ನಾವಿದ್ದೇವೆ. ಧೈರ್ಯ ಇದ್ದರೆ ಬಾ ಮುಂದೆ. ನರಪತಿಯ ಶೋಣಿತವ ಪಾಲಿಸಿ ಕೊರಳೊಳಗೆ ರಂಜಿಸುವ ಮಣಿಯನ್ನು ಕೊಂಡು ವೇಗದಲ್ಲಿ
ಮನೋರಗ ಒಂದಿವಾಗರಿಂದ ಕೂಡಿ ಗುರುಭ್ಯೋ ನಮಃ. ಗುರು ಸಾಂದೀಪರ ಮೂಲಕವಾಗಿ ವಿದ್ಯಾಭ್ಯಾಸವನ್ನ ಪೂರೈಸಿ ನಾವು ಸಮುದ್ರದ ಮಧ್ಯೆ ಇರುವಂತಹ ಕುಶಸ್ಥಳಿಯನ್ನ ಮೇಲಕ್ಕೆತ್ತಿ ಒಂದು ರಾಜ್ಯವನ್ನಾಗಿ ಮಾಡಿ ಅದಕ್ಕೆ ಹಲವಾರು ಬಾಗಿಲುಗಳನ್ನು ನಿರ್ಮಿಸಿ ದ್ವಾರಕಾವತಿ ಎಂಬ ನಾಮವನ್ನಿಟ್ಟಿದ್ದೇವೆ. ಕಟ್ಟುವುದು ದೊಡ್ಡದಲ್ಲ ಸ್ವಾಮಿ, ಆದರೆ ಅದನ್ನು ಉಳಿಸಿಕೊಂಡು ಹೋಗುವುದು ಅತಿ ಮುಖ್ಯವಾದದ್ದು. ನಾನು ತಲೆ ಕೆಡಿಸಿಕೊಂಡಷ್ಟು ನನ್ನ ತಮ್ಮ ಕೃಷ್ಣ ಪ್ರಯತ್ನಿಸಿದರೆ ಏನನ್ನೂ ಸಾಧಿಸಬಹುದಿತ್ತು. ಆದರೆ ಏನು ಮಾಡೋಣ, ಸದಾ ಸ್ತ್ರೀಲೋಲನಾಗಿರುವ ಅವನಲ್ಲಿ ಏನನ್ನೂ ನಿರೀಕ್ಷಿಸಲಾಗದು. ಇದು ನನ್ನ ಪ್ರಾರಬ್ಧ. ಹಾ ಹಾ, ಓಲಗವನಿಟ್ಟಿದ್ದೇನೆ. ಯಾರೋ ಬರುತ್ತಿರುವ ಹಾಗಿದೆ ಅಲ್ಲ, ನಿರೀಕ್ಷೆಯಲ್ಲಿರ್ತೇನೆ. ಜಯ 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 ನಾರಾಯಣ, ಜಯ ನಾರಾಯಣ, ಜಯ ನಾರಾಯಣ. ನಾರಾಯಣ ನಾರಾಯಣ ದೂರದೊಳೈದಾಗ ಯತಿಯ ಕಾಡುತ್ತರ ದೂರದೊಳೈದಾಗ ಯತಿಯ ಕಾಡುತ್ತರ ಸಾರಿ ಬಂದು ಅಡಿಗ ಬೀನವಿದೆ ಪೂರಿ ಸಂತೋಷದಿ ಪೀಠ ಪೂರಿಸಿ ಸೋರಿಯ ಗಮನವೇ ನಿನ್ನ. ನಾರದರೆ, ಓಲಗವನಿಟ್ಟಿದ್ದು ವಿಶೇಷ ಇದ್ರೆ ಯಾರಾದ್ರೂ ಬರ್ಲಿ ಅಂತ. ಆದರೆ ವಿಶೇಷವಿದ್ದು ನೀವೇ ಬಂದಿದ್ದೀರಾ. ಸ್ವಾಮಿಗಳೇ, ನಿಮ್ಮ ಪಾದಾರವಿದ್ದವರಿಗೆ ನಮೋ ನಮಃ. ಉಚಿತವಾದ ಆಸನವನ್ನಿಟ್ಟಿದ್ದೇನೆ, ಯಥಾವತಿಯಾಗಿ ಉಪಚರಿಸಿದ್ದೇನೆ. ಆಶೀರ್ವದಿಸಬೇಕು ಸ್ವಾಮಿ. ಶುಭಮಸ್ತು. ಎದ್ದೇಳು. ಸ್ವಾಮಿ, ಲೋಕ ಸಂಚಾರಿಗಳು ತಾವು ನಿಂತಲ್ಲಿ ನಿಲ್ಲುವವರಲ್ಲ, ಲೋಕ ಕಲ್ಯಾಣಕ್ಕಾಗಿಯೇ ಸದಾ ದುಡಿಯುತ್ತಿರುವವರು. ಸ್ವಾಮಿ, ಇಲ್ಲಿ ಏಕೆ ಬಂದಿರಿ, ಇಲ್ಲಿಂದ ಎಲ್ಲಿ ತೆರಳುವಿರಿ ಎಂದು ಪ್ರಶ್ನಿಸಿದರೆ ಅಪರಾಧ ಅಲ್ಲ ಎಂದು ಭಾವಿಸುತ್ತೇನೆ. ಹೇಳಿ ಸ್ವಾಮಿ, ನನ್ನಲ್ಲಿಗೆ ಬಂದ ಉದ್ದೇಶವೇನು? ಹಲದರ ಕೇಳು. ಕೇಳುಗಲದರ ಬೇಳ್ವೆ ನಲಿದುದನು ಕೇಳುಗಲದರ ಬೇಳ್ವೆ ನರಿದುದನು ಶ್ರೀಕೃಷ್ಣನೇ ಜಗಪಾಲನೆಗೆ ಅವತಾರ ಗೈರಿಗನು. ಶ್ರೀಕೃಷ್ಣನೇ ಜಗಪಾಲನೆಗೆ ಅವತಾರ ಗೈರಿಗನು. ಬೇಳಲಾರೆನು ಸರ್ವ ಜನರೊಳು ತಾಳಿದೆ ಜವ ಬರಿದೆ ನಿಷ್ಠುರ. ಬೇಳಲಾರೆನು ಸರ್ವ ಜನರೊಳು ತಾಳಿ ದ್ವೇಷವ ಬರಿದೆ ನಿಷ್ಠುರ. ನಿಷ್ಠುರ ವ್ಯಾಳ ಜಯನಗೆ ಯೋಗ್ಯವೇ, ನಿಷ್ಠುರ ವ್ಯಾಳ ಜಯನಗೆ ಯೋಗ್ಯವೇನಿ ಬೇಳು ಬುದ್ಧಿಯ ನಿಂದರೆಯಲಿ. ನಿಷ್ಠುರ ವ್ಯಾಳ ಜಯನಗೆ ಯೋಗ್ಯವೇನಿ ಬೇಳು ಬುದ್ಧಿಯ ನಿಂದ ದಯೆಯದೆ. ಕೇಳುಗಲದರ
ನನಗೆ ಯಾವುದೋ ಒಂದು ಕಪ್ಪು ಚುಕ್ಕಿಯದ್ದು ಕಾಣ್ತಾ ಇದೆಯಲ್ಲ. ಸ್ವಾಮಿ, ನನ್ನಲ್ಲಿ ಲೋಪವೇ? ಛೆಛೆ, ನಿನ್ನಲ್ಲಿ ಯಾವ ಲೋಪವೂ ಇಲ್ಲ. ಆದರೆ ನಿನ್ನನ್ನು ಅನುಸರಿಸುವವರಲ್ಲಿಯೇ ಲೋಪವಿರುವುದು. ನಿನ್ನ ತಮ್ಮ ಶ್ರೀ ಕೃಷ್ಣನ ಬಗೆಗಿನ ವಿಷಯದಲ್ಲಿ ಜನರಾಡಿಕೊಳ್ಳುವ ಮಾತನ್ನು ಕೇಳುವಾಗ ದುಃಖವಾಗುತ್ತಾ ಇದೆ ಮನದಲ್ಲಿ. ಏನು? ಕೃಷ್ಣನ ವಿಷಯದಲ್ಲಿ ಲೋಪವೇ? ಹೇಳಿ ಏನಂತೆ? ಮೊನ್ನೆಯಷ್ಟೇ ನಿನ್ನಂತೆ ರಾಜಾದಿದೇವಿಯ ಮಗಳಾದ ಮಿತ್ರಾವಿಂತೆಯನ್ನು ಅಪಹರಿಸಿಕೊಂಡು ಬಂದನಂತೆ. ಏನಾಯ್ತೀಗ? ಆಕೆಯ ಅಣ್ಣಂದಿರಾದ ವಿಂದಾನುವಿಂದರು ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೋಸ್ಕರ ಸಮಯ ಕಾಯುತ್ತಾ ಇದ್ದಾರೆ. ಇಷ್ಟೇಯೋ? ಇನ್ನು ಏನಾದರೂ? ಅಯ್ಯೋ ಉಂಟಪ್ಪ, ಕೋಸಲ ಗೊತ್ತಲ್ಲ? ಗೊತ್ತು. ನಗ್ನಜೀತ ಮಹಾರಾಜನ ಮಗಳ ಸ್ವಯಂವರಕ್ಕೆ ನಿನ್ನ ತಮ್ಮ ಶ್ರೀಕೃಷ್ಣ ಹೋಗಿದ್ದನಂತೆ. 7 ವೃಷಭಗಳನ್ನು ಬಂಧಿಸಿದವರಿಗೆ ಹೆಣ್ಣು ಕೊಡ್ತೇನೆ ಎಂಬುದಾಗಿ ತಂದೆಯ ಅಭಿಮತ. ಆ ಹೆಣ್ಣನ್ನು ನಿನ್ನ ತಮ್ಮ ಗೆದ್ದು ತಂದ. ಅಷ್ಟೇ ಅಲ್ಲ, ಮದ್ರಾಧೀಶನ ಮಗಳಾದ ಲಕ್ಷಿಣಿಯನ್ನು ಹಾಗೂ ಕೇಶಿಯ ನೃಪನ ಮಗಳಾದ ಭದ್ರೆಯನ್ನು ಅಪಹರಿಸಿಕೊಂಡು ಬಂದನಂತೆ. ಮೊನ್ನೆಯಷ್ಟೇ ಕಾಳಿಂದಿ ಅವಳನ್ನು ಮದುವೆಯಾದನಂತೆ. ಬಲರಾಮ, ನೀನೇ ಹೇಳು, ನಿನ್ನ ತಮ್ಮನಿಗೆ ಇದು ಯೋಗ್ಯವೇ? ಇದು ಭೂಷಣವೇ? ನಾರದರೆ ಬಲ್ಲೆನು ಮುನಿಪತಿ ಸತಿಯರಾದನು. ಬಲ್ಲೆನು ಮುನಿಪತಿ ಸತಿಯರಾದನ್ನಿವುದು ಬಲ್ಲೆ 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 ಬಲ್ಲೆನು ಮುನಿಪತಿ ಸತಿಯರ 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 ತಂದೆವು ಎಲ್ಲವೂ ಒಳಿತೆಂಬೆನು. ಸತಿಯರ ತಂದೆವು ಎಲ್ಲವೂ ವಿಹಿತವೆಂಬ. ಕುಲ್ಲರೊಡನೆ ಕುಲ್ಲರೊಡನೆ ಕರಗವಗೈಯೇ ನಿಷ್ಠುರ ಅಲ್ಲ. ಕುಲ್ಲರೊಡನೆ ಕಲಗವ ಕಲಗವ ಕಲಗವಗೈಯೇ ನಿಷ್ಠುರ ಅಲ್ಲ ನಿಷ್ಠುರ ಅಲ್ಲ ನಿಷ್ಠುರ ಅಲ್ಲವೆಂದನು ರಾಮನು. ನಿಷ್ಠುರ ಅಲ್ಲವೆಂದನು ರಾಮನು. ಕುಲ್ಲರೊಡನೆ ಬಲಗವಗೈಯ ನಿಷ್ಠುರ ಅಲ್ಲವೆಂದನು ರಾಮನು. ಇದ ಬಲ್ಲೆ 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 ಬಲ್ಲೆ. ನಾರದರೆ, ಲೋಕದಲ್ಲಿ ಮತ್ತೊಬ್ಬರ ಏಳಿಗೆಯನ್ನು ಸಹಿಸಲಾರದ ಮತ್ಸರಗಳು ಅನೇಕ ಮಂದಿ ಇದ್ದಾರೆ. ಇದು ಅಪಪ್ರಚಾರ ಅಷ್ಟೇ. ನಾರಿಯರನ್ನು ಕರೆತರುವಲ್ಲಿ ನನ್ನ ತಮ್ಮ ವಾಮ ಮಾರ್ಗವನ್ನು ಅನುಸರಿಸುವುದಿಲ್ಲ ಎಂಬುದು ನನಗೆ ತಿಳಿದಿದೆ. ಹೆಚ್ಚಕ್ಕೆ ಈ ಕಾರ್ಯದಲ್ಲಿ ನಾನೂ ಕೂಡ ಆತನನ್ನು ಬೆಂಬಲಿಸಿದವನು. ಇದೆಲ್ಲ ಗೊತ್ತಿರುವ ವಿಚಾರ ಸ್ವಾಮಿ. ಇನ್ನೂ ಏನಾದರೂ ಇದ್ರೆ ಹೇಳ್ತೀರಾ? ನಿನ್ನ ತಮ್ಮನ ವಿಷಯಗಳನ್ನೆಲ್ಲ ನೀನೇ ಒಪ್ಪುತ್ತೀಯ ಅಂತಾದರೆ ನನ್ನದೇನು ಅಡ್ಡಿ ಇಲ್ಲ. ಆದರೆ ಮೊನ್ನೆಯಷ್ಟೇ ಕಳ್ಳತನದ ಅಪವಾದ ಬಂದಿದ್ದು ಗೊತ್ತಾ ನಿನಗೆ? ಇಲ್ಲ ಸ್ವಾಮಿ. ಉರುದರದ ಪವನ ಜರಿಸಿ ಸತ್ರೋಜಿತಾಗ. ಉರುದರದ ಪವನ ಆಚರಿಸಿ ಸತ್ರೋಜಿತ ತರಣಿಯು ಪಡೆದಿರುವ ಸತ್ರಾಜಿತ ತರಣಿಯು ಪಡೆದಿರುವ
ಶಮಂತಕ ಮಣಿಯನ್ನು ಪಡೆದದ್ದು ಗೊತ್ತಾ ನಿನಗೆ? ಹೌದು ಸ್ವಾಮಿ, ಗೊತ್ತು. ದಿನಕ್ಕೆ 8 ಗಣ ಬಂಗಾರವನ್ನು ನೀಡುವ ಮಣಿ ಅದು. ಹಾ, ನಿನ್ನ ತಮ್ಮ ಸತ್ರಾಜಿತನಲ್ಲಿ ಆ ಮಣಿಯನ್ನು ಕೇಳಿದನಂತೆ. ಕೊಟ್ಟನ ಆತ? ನಾನು ಪಡೆದ ಮಣಿಯನ್ನು ಬೇರೊಬ್ಬರಿಗೂ ಕೊಡಲಾರೆ ಎಂದನಂತೆ. ಅದು ಸರಿ ಸ್ವಾಮಿ, ಮುಂದೇನಾಯ್ತು? ಒಮ್ಮೆ ಸತ್ರಾಜಿತನ ತಮ್ಮನಾದಂತಹ ಪ್ರಸೇನ ಹಾ. ಆ ಮಣಿಯನ್ನು ಧರಿಸಿಕೊಂಡು ಮೃಗ ಬೇಟೆಗೆಂದು ಹೋಗಿದ್ದನಂತೆ. ಹಾ. ನಿನ್ನ ತಮ್ಮ ಪ್ರಸೇನನನ್ನು ಕೊಂದು ಆ ಮಣಿಯನ್ನು ಅಪಹರಿಸಿಕೊಂಡು ಬಂದನಂತೆ. ಏನು ಸ್ವಾಮಿ, ನನ್ನ ತಮ್ಮ ಕೊಲೆಗಾರನೇ? ಚೇಚೆ, ನಾನು ಹಾಗೆ ಹೇಳುವುದಲ್ಲ. ಸತ್ರಾಜಿತನೇ ಹಾಗೆ ಪ್ರಚಾರ ಮಾಡಿಕೊಳ್ತಾ ಇದ್ದಾನೆ. ಹಾ. ಬಲರಾಮನ ತಮ್ಮನೇ ಹೀಗೆ ಅಂತಾದರೆ ಬಲರಾಮ ಇನ್ನು ಹೇಗೆ ಅಂತ ಜನರು ಆಡಿಕೊಳ್ತಾ ಇದ್ದಾರೆ. ಹಾ. ನೀನು ಇದರಿಂದ ಮುಕ್ತನಾಗು, ನಾನಿನ್ನು ಬರ್ತೇನೆ. ನಾನಿದ್ರೆ ಸ್ವಲ್ಪ ನಿಲ್ಲಿ. ಕೃಷ್ಣ ಬರುವ ಸಮಯ ಆಗಿದೆ. ನಿಮ್ಮೆದುರೇ ಆತನನ್ನು ವಿಚಾರಿಸಿಕೊಳ್ಳುತ್ತೇನೆ. ಚೇಚೆ, ಅಣ್ಣ ತಮ್ಮಂದಿರ ನಡುವೆ ಬೇರೊಬ್ಬರು ಬರುವುದು ಸರಿಯಾಗದು. ಎಲ್ಲ ವಿಷಯಗಳನ್ನು ಹೇಳಿದ್ದೇನೆ, ಮುಂದೆ ನಿಮಗೆ ಬಿಟ್ಟಿದ್ದು. ನಮಸ್ಕಾರ. ಏನು, ಕೃಷ್ಣ ಕೊಲೆಗಾರನಾದನೆ? ಅಬ್ಬಾ ಅವನ ಸೊಕ್ಕೆ. ಬರಲಿ ಆತ, ಸರಿಯಾಗಿ ವಿಚಾರಿಸಿಕೊಳ್ಳುತ್ತೇನೆ. ಇರಲನಗ ಗೋವಿಂದನ ಇರಲನಗ ಗೋವಿಂದನು ಸಂತಸದಿ ಬರಲು ಗೋವಿಂದ ಸಂತಸದಿ ಬರಲು ಸಂತಸದಿ ಬರೆ ಬಲರಾಮನು ಇರಲನಗ ಗೋವಿಂದನು ನೇರವಾಗಿ ಸಭೆಯ ಕಡೆಗೆ ಬಂದಿದ್ದಾಯಿತು. ಬಂದಂತಹ ನಾನು ಇಲ್ಲಿಯ ವಾತಾವರಣವನ್ನು ಗಮನಿಸುತ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಬಿಸಿ ಇದ್ದದ್ದು ಹೌದು. ಹಾಗೆ ಬರುವಾಗ ನನ್ನ ಅಣ್ಣನನ್ನ ಗಮನಿಸಿದ್ದುಂಟು ಸ್ವಾಮಿ. ಅವ ಇದ್ದದ್ದು ಹೇಗೆ? ಕಣ್ಣುಗಳಲ್ಲಿ ಕಿಡಿಸೂಸುತ್ತಾ ಕುಳಿತುಕೊಂಡಿದ್ದಾನೆ ನನ್ನಣ್ಣ. ಹಾಗಾದರೆ ನನ್ನ ಅಣ್ಣನಿಗೆ ಸಿಟ್ಟು ಬಂದಿದೆ ಎನ್ನುವುದಾಗಿ ಗೊತ್ತಾಯ್ತು. ಹಾಗಾದರೆ ಈ ಸಿಟ್ಟಿಗೆ ಒಂದು ಬಲವಾದ ಕಾರಣ ಏನೊಂದು ಬೇಕಲ್ಲ. ನೇರವಾಗಿ ಅವನಲ್ಲಿಗೆ ಹೋಗಿ ಕೇಳುವುದ, ಅದು ಸರಿಯಾಗುವುದಿಲ್ಲ. ಹಾಗಾದರೆ ಮೊದಲಿಗೆ ಗೌರವವನ್ನ ಸಲ್ಲಿಸ್ತೇನೆ, ನೋಡೋಣ ಆಗಲಾದರೂ ಏರಿದಂತಹ ಬಿಸಿ ಎನ್ನುವುದು ಇಳಿಯುತ್ತದಾ ಹೇಳಿ. ಅಣ್ಣ, ನಾನು ನಿನ್ನ ತಮ್ಮ ಕೃಷ್ಣ ಬಂದಿದ್ದೇನೆ, ವಂದಿಸುತ್ತಾ ಇದ್ದೇನೆ ಅಣ್ಣ. ಅಣ್ಣ, ನಮೋ ನಮಃ. ಓಯ್, ಇದೇನು? ದೇವಸ್ಥಾನ ಕೈ ಮುಗಿಬೇಕೆಂದು ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನವೇ ನನ್ನ ಮೈ ಮೇಲೆ ಬೀಳುವ ರೀತಿಯಲ್ಲಿ ಉಂಟಲ್ಲ. ಹಾಗಾದರೆ ಅಣ್ಣನಿಗೆ ಸಿಟ್ಟು ಬಂದಿದೆ. ನಾನು ಬಂದಲ್ಲಿಗೆ ನನ್ನ ಮುಖವನ್ನ ನೋಡಿದರೆ ಸಾಕು, ಅವನಿಗೆ ಯಾವುದೇ ಸಮಸ್ಯೆ ಇರಲಿ ಎಲ್ಲವೂ ಕರಗಿ ನೀರಾಗಿ ಹೋಗುತ್ತದೆ. ಆದರೆ ಇಂದು ಹಾಗಲ್ಲ, ನನ್ನ ಅಣ್ಣನಿಗೆ ಬಹಳ ಸಿಟ್ಟು ಬಂದಿದೆ ಅಂತಾಯ್ತು. ಹಾಗಾದರೆ ಮತ್ತೊಮ್ಮೆ ಪ್ರಯತ್ನ ಮಾಡಿ ನೋಡ್ತೇನಂತೆ. ಮುಚ್ಚುಬಾಯ್, ಹೋಗು. ಅಣ್ಣ, ಯಾಕಣ್ಣ, ಏನಾಯ್ತು ಅಣ್ಣ? ಅರುಗ ಬೇವು
ಈಗಾಗಲೇ ಮುಖ ಎನ್ನುವುದು ಕೆಂಪು ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಮುಖ ಕಾಣುವುದಕ್ಕಾಗುವುದಿಲ್ಲ. ಅಣ್ಣ, ಇಷ್ಟೆಲ್ಲ ಸಿಟ್ಟು ಮಾಡಿಕೊಂಡಿದ್ದೀಯ ಅಂತ ಆದ್ಮೇಲೆ ಅದಕ್ಕೊಂದು ಬಲವಾದ ಕಾರಣ ಏನೆಂದು ಬೇಕಲ್ಲ ಅಣ್ಣ? ಅಣ್ಣ, ಯಾಕಣ್ಣ? ನಿನಗೆ ಯಾರಾದರೂ ಏನಾದರೂ ಒಂದಿದ್ದುಂಟಾ? ಅದು ಹಾಗಾದರೆ ನಿನಗೆ ಹಾಗೆಲ್ಲ ನನ್ನ ಮೇಲೆ ಸಿಟ್ಟು ಬರುವುದಕ್ಕೆ ಸಾಧ್ಯವಾ? ನಿನ್ನ ಪ್ರೀತಿಯ ತಮ್ಮನಲ್ವಾ ಅಣ್ಣ ನಾನು? ಅಣ್ಣ, ಹೇಳು, ಯಾರಾದರೂ ಏನಾದರೂ ಹೊಂದಿದ್ದಾರಾ? ಹೇಳು ಅಣ್ಣ. ಏಕೆ ಸಂಪ್ರಾರ್ಜಿತನ್ ಅನುಜನ ಏಕೆ ಏಕೆ ಸಂಪ್ರಾರ್ಜಿತನ್ ಅನುಜನ ಒಟ್ಟುಗಿ ಏಕೆ ಸೆಮಂತಕ ನಿನ ಏಕೆ ಸೆಮಂತಕ ರೈತೋರಿ ಕೃಷ್ಣ, ಎಲ್ಲ ಗೊತ್ತಿದ್ರು ನಾಟಕ ಆಡ್ತಾ ಇದ್ದೀಯ ಏನಣ್ಣ? ನಿನ್ನ ಬಣ್ಣ ಪೂರ್ಣ ಬಯಲು ಮಾಡ್ತೇನೆ ನೋಡು. ನಮ್ಮ ಬೃಂದಾವನದ ಅಧಿಕಾರಿ ಯಾರು? ಯಾರಿಗೆ ಗೊತ್ತಿಲ್ಲ ಅಣ್ಣ? ಸತ್ರಾಜಿತ. ಮುಚ್ಚ ಬಾಯಿ, ಅದು ನನಗೆ ಗೊತ್ತುಂಟು. ಅವನ ತಮ್ಮ ಯಾರು? ಪ್ರಸೇನ. ಪ್ರಸೇನ. ಸತ್ರಾಜಿತ ಅಖಂಡ ತಪವನ್ನು ಆಚರಿಸಿ ಸೂರ್ಯನಿಂದ ಸಮಂತಕ ರತ್ನ ಪಡೆದದ್ದು ಗೊತ್ತಾ ನಿನಗೆ? ಹೌದಣ್ಣ, ಗೊತ್ತು. ಆ ಮಣಿಯನ್ನು ಧರಿಸಿ ಅವನ ತಮ್ಮ ಪ್ರಸೇನ ಮೃಗಬೇಟೆಗೆಂದು ಹೋದಾಗ ಅವನನ್ನು ಕೊಂದ ಆ ಮಣಿಯನ್ನು ಅಪಹರಿಸಿದ್ದೀಯ. ಒಂದು ಮಣಿಗಾಗಿ ಒಂದು ಜೀವವನ್ನೇ ಕೊಲೆ ಮಾಡುವುದಕ್ಕೆ ಮುಂದಾಗ್ತೀಯ. ಇನ್ನು ನನಗೆ ಸಹಿಸಲಾಗದು. ಈ ದ್ವಾರಕೆಯನ್ನು ನೀನೇ ನೋಡಿಕೋ. ನಾನು ಭೂಸಂಚಾರಕ್ಕೆ ನಡೆಯುತ್ತೇನೆ. ಅಣ್ಣ, ನನ್ನ ಮಾತನ್ನು ಪರಿಯ ಪ್ರಸೇನ ಪೋದುದನು ಅಣ್ಣ
ಆ ಪ್ರಸೇನನನ್ನು ಕೊಂದಿದ್ದು ಈ ಆಗಿದ್ದು ಹೋಗಿದ್ದು ವಿಷಯದ ಬಗ್ಗೆ ಅರಿಯೇ ಅಣ್ಣ ನಾನು. ಹೀಗಿರುವಾಗ ಆ ಪ್ರಸೇನ ಹೋಗಿದ ದಾರಿಯ ಸುಳಿವು ನನಗಿಲ್ಲ ಅಂತಾದ್ಮೇಲೆ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟಾ ಅಣ್ಣ? ಅಣ್ಣ ನೋಡು, ಇಲ್ಲಿ ಯಾರದ್ದೋ ಮೂರನೆಯವರ ಕೆಲಸ ಇರಬೇಕು. ನಿನಗೆ ನಮ್ಮಿಬ್ಬರ ಬಾಂಧವ್ಯವನ್ನು ಹಾಳು ಮಾಡಬೇಕು ಎನ್ನುವುದಾಗಿ ಅವರು ಹೀಗೆಲ್ಲ ಹೇಳ್ತಾರೆ. ಅಣ್ಣ, ನಾನು ಬರುವುದಕ್ಕಿಂತ ಮುಂಚಿತವಾಗಿ ಯಾರಾದರೂ ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದಾರಾ? ಅಣ್ಣ, ಹಾಗಾಗಿ ಹೇಳ್ತಾ ಇದ್ದೇನೆ. ನೋಡು ಅಣ್ಣ, ನನ್ನ ಮೇಲೆ ನಿನಗೆ ಭರವಸೆ ಇಲ್ವೇನೋ? ನಾನು ನಿನ್ನ ತಮ್ಮ ನಾನೇ ಹೇಳ್ತಾ ಇದ್ದೀನಲ್ಲ. ಮಣಿಯ ಪತ್ರಾರ್ಜಿತನೊಳ ಮಣಿಯ ಮಣಿಯ ಪತ್ರಾರ್ಜಿತನೊಳಗೆ ತನಗೆ ಕೊಡಬೇಕೆಂದು ಕೇಳಿದೆಯೋ? ಹರದ ಕೈಗೆ ಪ್ರಸೇನನು ದಿನವೆನುದರಿಯಿತು. ನಿನಗೆ ಪ್ರಸೇನ ಹೋದದ್ದು ಗೊತ್ತಿಲ್ಲ, ಅವನ ಕೊಲೆಯಾದದ್ದು ಗೊತ್ತಿಲ್ಲ ಎಂದರೆ ನೀನು ಬೃಂದಾವನಕ್ಕೆ ಹೋಗಿದ್ದೀಯಾ? ಹೋಗಿದ್ದೆ ಅನ್ನು. ಯಾಕೆ ಹೋಗಿದ್ದೆ? ಛತ್ರಾಜಿತನಲ್ಲಿ ಮಣಿಯನ್ನು ಕೇಳಿದ್ದೀಯಾ? ಛತ್ರಾಜಿತನಲ್ಲಿ ಹೋಗಿ ಮಣಿಯನ್ನ ಕೇಳಿದ್ದು ಹೌದು. ಆದರೆ ಆ ಮಣಿಯನ್ನ ಕೊಡುವುದಿಲ್ಲ ಎಂದು ತಿರಸ್ಕಾರವನ್ನು ಮಾಡಿದ. ತಿರಸ್ಕಾರ ಮಾಡಿದ. ಜೋರ ಜೋರತ್ವಗಳು ಜೋರ ಚೋರ ಏ ಚೋರ ಏ ಜೋರ ಏ ಚೋರ ಜೋರ ಜೋರತ್ವಗಳು ನಿಂದಳು ಮಾರುದು ಕಪಟಗಳು ಹೊರೆಯುತ್ತೆ. ಯಾರೊಳಿ ಬಲಿ ನುಡಿವೆ ಮಣಿಯ ಬಹಾರವೇದ. ಎಲ್ಲ ಕೃಷ್ಣ, ನೀನು ನಿನ್ನಲ್ಲಿ ಚಾರಚೋರತ್ವಗಳು ನಿನ್ನಲ್ಲಿ ಮನೆ ಮಾಡಿಕೊಂಡಿದೆ. ನಿನ್ನ ಬಾಲ್ಯದ ಲೀಲೆಯನ್ನು ವಿವರಿಸಿದರೆ ಛೇ, ಅಸಹ್ಯವಾಗುತ್ತದೆ. ಯಾಕೆ ಅಣ್ಣ? ಬೆಣ್ಣೆ ಕತ್ತೆ, ಸೀರೆ ಕತ್ತೆ, ಆಮೇಲೆ ಸೀರೆ ಉಟ್ಟವರನ್ನೇ ಕತ್ತೆ. ಸರಿ, ಇಗೋ ನಿನ್ನ ಕಳ್ಳಾಟಗಳೇ ಸಾಕು. ಮಣಿಯನ್ನು ನೀನೇ ಅಪಹರಿಸಿದ್ದೀಯಾ ಎಂಬ ಸಾಕ್ಷಿಗಾಗಿ ಒಳ್ಳೆ ಮಾತಿನಲ್ಲಿ ಮಣಿಯನ್ನು ಹಿಂತಿರುಗು. ಅಣ್ಣ, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬರಲಿಲ್ವಾ? ಒಂದು ಮಾತನ್ನ ಹೇಳ. ಜನನಿಯೇ ಜನಕ ಆಣೆ ಕೇಳು. ಜನನಿಯೇ ಜನಕರಾಣೆ ಕೇಳು. ಜನನಿ ಜನಕ
ಆಮಣಿಯೋ ಪ್ರಸೇನ ವಾರ್ತೆಗಳು ಎನಗೆ ಗೋಚರ ಇಲ್ಲ ದುರುಳ ಕತ್ತಂಗಳಿಗೆ ಎನಗೆ ಗೋಚರವಿಲ್ಲ ಎನಗೆ ಗೋಚರ ಇಲ್ಲ ದುರುಳ ಕತ್ತಂಗಳಿಗೆ ಮನವಗೊಡೆನ ಎಂದಿಗಾದರೂ ಎಣಿಸಬೇಡ ಅನುಮಾನ ಅಗ್ರಜ ಮನವಗೊಡೆನ ಎಂದಿಗಾದರೂ ಎಣಿಸಬೇಡ ಅನುಮಾನ ಅಗ್ರಜ ಜನನಿ ಜನಕರಾಳ ಎನಗೆ ಗೋಚರ ಇಲ್ಲ ದುರುಳ ಕತ್ತಂಗಳಿಗೆ ಮನವ ಕೊಡೆನ ಎಂದಿಗಾದರೂ ಎಣಿಸಬೇಡ ಅನುಮಾನ ಅಗ್ರಜ ಜನನಿ ಜನಕರಾಳ ಕೇಳು ಆ ಹೊಡೆಯು ಪ್ರಸೇನ ವಾರ್ತೆಗಳು ನನ್ನ ಯಾವ ಮಾತಿನ ಮೇಲೂ ನಿನಗೆ ನಂಬಿಕೆ ಬರಲಿಲ್ಲ ಅಂತಾದರೆ ನಿನಗೆ ಭರವಸೆಗಾಗಿ ಒಂದು ಮಾತನ್ನ ಕೊಡಲ ಆ ಸೂರ್ಯ ಚಂದಿರನ ಮೇಲೆ ಆಣೆ ಮಾಡಿ ಹೇಳ್ತೇನಣ್ಣ, ಆ ಪ್ರಸೇನನನ್ನ ಕೊಂದವನು ನಾನಲ್ಲ ಅಣ್ಣ. ಕೃಷ್ಣ, ಸೂರ್ಯ ರಾತ್ರಿಗೆ ಇರುವುದಿಲ್ಲ, ಚಂದ್ರ ಹಗಲಿಗೆ ಇರುವುದಿಲ್ಲ. ಇವರಿಬ್ಬರೂ ಇಲ್ಲದ ಅಮಾವಾಸ್ಯೆಯ ಮುಸ್ಸಂಜೆ ನೀನ್ ಯಾಕೆ ಆ ಮನೆಯನ್ನು ಕಟ್ಟಿರಬಾರದು? ಈ ಒಂದು ಮಾತು ಸಾಕಾಗುವುದಿಲ್ವೇನೋ? ಹಾಗಾದರೆ ಈ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳುವುದಾ? ಕೃಷ್ಣ, ಈ ಭೂಮಿಯಲ್ಲಿ ನನ್ನಂತ ಪುಣ್ಯಾತ್ಮರು ಇದ್ದಾರೆ, ನಿನ್ನಂತ ಪಾಪಿಗಳೂ ಇದ್ದಾರೆ. ಹೌದಪ್ಪ, ನನ್ನಂತ ಪುಣ್ಯಾತ್ಮರು ಇದ್ದಾರೆ, ನಿನ್ನಂತ ಪಾಪಿ ಎಂತ ಹೇಳುವುದನ್ನು? ನನ್ನಂತ ಪುಣ್ಯಾತ್ಮರು, ನಿನ್ನಂತ ಪಾಪಿಗಳು. ಆಯ್ತಪ್ಪ, ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ನೋಡುವ ಆ ಭೂಮಿ ತಾಯಿ ಆಣೆಯನ್ನು ನಾನು ನಂಬಲಾರೆ ಕೃಷ್ಣ. ಹಾಗಾದರೆ ಕೊನೆಯದಾಗಿ ನಮ್ಮನ್ನು ಈ ಪ್ರಪಂಚವನ್ನು ಕಾಣುವುದಕ್ಕೆ ಗಾಡಿಗಟ್ಟಲಾದಂತಹ ಜನನಿ ಜನಕರ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಅಣ್ಣ, ಆ ಪ್ರಸೇನನಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅಣ್ಣ, ನನ್ನನ್ನು ನಂಬು ಅಣ್ಣ. ಇರದಿರಲು ವಂಚನೆಯೋ
ಬಲರಾಮನ ಆಡಳಿತದಲ್ಲಿ ಪ್ರಜೆಗಳಿಗೆ ಒಂದು ನ್ಯಾಯ, ತಮ್ಮನಿಗೆ ಒಂದು ನ್ಯಾಯ ಅಂತ ಆಗಬಾರದಲ್ಲ. ಅದಕ್ಕಾಗಿ ಇಷ್ಟು ವಿಚಾರಿಸಿದ್ದು. ಸರಿ ಅಣ್ಣ. ಆದರೆ ಅಪವಾದ ಬಂದದ್ದು ಸತ್ಯ ತಾನೇ? ಹೌದು. ಹಾಗಾದರೆ ಈ ಕೃತ್ಯ ಯಾರಿಂದ ಆಯಿತು, ಹೇಗೆ ಆಯಿತು ಎಂದು ಶೋಧಿಸಿ ನಿನ್ನ ಮೇಲಿನ ಅಪವಾದ ಹೋಗಲಾಡಿಸಬೇಕಲ್ಲ. ಸತ್ಯವನ್ನು ಸತ್ರಾಜಿತನಿಗೆ ತಿಳಿಸಬೇಕಲ್ಲ. ಹಾಗಾದ್ರೆ ನಾನು ಅವನ ಇರುವನ್ನ ನಾನು ಹುಡುಕಿಕೊಂಡು ಬರುತ್ತೇನೆ. ಅವನು ಸತ್ತು ಹೋಗಲಿಲ್ಲ ಅಂದರೆ ಅವನ ಸಮೇತ ಶಮಂತಕ ರತ್ನವನ್ನು ನಾನು ತರುತ್ತೇನೆ ಅಣ್ಣ. ನಿಮ್ಮ ಆಶೀರ್ವಾದ ನನಗೆ ಬೇಕು ಅಣ್ಣ. ಪ್ರೀತಿಯೊಳು ಬಲಭದ್ರಗೊಂದಿಸಿ ಮಾತುಳಂದಗನೆಂದನ ಗ್ರಜ ಭೂತಳದೊಳ್ಳೆಲ್ಲಿರಲಿ ಸತ್ರಾರ್ಜಿತನ ಸಗಭವನ ಈತದು ಕ್ಷಣವೈದೆ ಜೀವದೊಳಾತನಿರೆ ಕರೆತಗೆನು ಅಳಿದರೆ ರೀತಿ ಗರಿತೈ ತಂದು ಭಿನ್ನಗ ಮಾಡ್ಬೆ ಎಂದೆನುತ. ಅಣ್ಣ, ಒಬ್ಬನೇ ಕೊಟ್ಟದ್ದೇ ಹೌದು ಅಂತಾದರೆ ಅವನನ್ನ ಕೊಂದಿದ್ದು ಯಾರು ಅಂತ ಹುಡುಕಿಕೊಂಡು ಬರ್ತೇನೆ. ಆಶೀರ್ವಾದ ಮಾಡು. ಅಣ್ಣನ ಶುಭಾಶೀರ್ವಾದವನ್ನು ಪಡೆದಿದ್ದಾಯ್ತು. ಹಾಗಾದರೆ ಮುಂದೆ ನನಗೆ ಬಂದಂತಹ ಅಪವಾದವನ್ನು ಸಂಪೂರ್ಣವಾಗಿ ಹೋಗಲಾಡಿಸಬೇಕು ಅಂತಾದರೆ ನೇರವಾಗಿ ಆ ಕಾಂತಾರವನ್ನು ಪ್ರವೇಶ ಮಾಡಬೇಕು. ನಾನೊಬ್ಬನೇ ಹೋದರೆ ಒಳ್ಳೆದ ಅಲ್ಲ. ಹಾಗಾಗಿ ಸಕಲ ಯಾದವ ವೀರರನ್ನೆಲ್ಲ ಕೂಡಿಕೊಂಡು ನೇರ ಕಾಂತಾರವನ್ನು ಪ್ರವೇಶ ಮಾಡ್ತಾರೆ.